ಹೀರೆಕಾಯಿ ಸಾಂಬಾರ್ ತುಂಬ ಈಸಿಯಾಗಿ ಬೇಳೆನ ಹಾಕಿ ಮಾಡ್ಬೋದು. ಯಾವುದೇ ಥರ ಮಸಾಲ ರುಬ್ಬದೆ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬೋದು. ಎಸ್ಪೆಷಲಿ ಬ್ಯಾಚುಲರ್ ಸಾಂಬಾರ್ ಅಂತಾನೆ ಹೇಳ್ಬೋದು. ಈ ಒಂದು ತೊಗರಿ ಬೇಳೆ ಒಂದಿದ್ರೆ ಸಾಕಾಗತ್ತೆ. ಮಸಾಲ ಬೇಕಾಗಲ್ಲ, ಕಾಯಿ ಬೇಕಾಗಲ್ಲ, ಏನನ್ನು ರುಬ್ಬದೆ ಬೇಕಾಗಲ್ಲ. ಇದೇ ತರದ ಹೆಲ್ದಿ ಹಾಗೆ ಕ್ವಿಕ್ ರೆಸಿಪಿಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಹೆಲ್ದಿ ರೆಸಿಪೀಸ್ ಇರ್ಬೋದು, weight loss ರೆಸಿಪೀಸ್ ಇರ್ಬೋದು, ಮಿಲಿಟ್ಸ್ ರೆಸಿಪಿ ಇರ್ಬೋದು, ಕ್ವಿಕ್ ಅಂಡ್ ಈಸಿ ರೆಸಿಪಿಗಳು ಸಿಗುತ್ತೆ. ನೋಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲಾ ವಿಡಿಯೋನ ನೋಡಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಹೀರೆಕಾಯಿ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣವಾ. ನಾನು ಶ್ವೇತಾ, ವೆಲ್ಕಮ್ ಬ್ಯಾಕ್ ಟು ಈಸಿ ಅಂಡ್ ಕ್ವಿಕ್ ಸಾಂಬಾರ್. ಮೊದಲು ತೊಗರಿ ಬೇಳೆನ ಕುಕ್ಕರ್ ಹಾಕಿ ಕೂಗಿಸ್ಕೋಬೇಕು. ಬೇಳೆನ ಯಾವಾಗ್ಲೂ ಅಷ್ಟೇ ಅಟ್ಲೀಸ್ಟ್ 1 hour ಅಥವಾ 2 hour ನೆನೆ ಹಾಕಿದ್ರೆ ಒಳ್ಳೇದು. ಬೇಳೆ ಜೊತೆಗೆ 2 ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಹಾಗೆ ಒಂದು 10ರಿಂದ 12 ಹಸಿಮೆಣಸಿನಕಾಯಿ, ಒಂದು ಬೆಳ್ಳುಳ್ಳಿನ ಫುಲ್ ಸಿಪ್ಪೆನ ತೆಗೆದು ಹಾಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅಷ್ಟು ಅರಿಶಿನ, ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರ್ನ ಹಾಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 2 ವಿಶಿಲ್ ಕೂಗಿಸ್ಕೋಬೇಕಾಗತ್ತೆ. ಮನೇಲೆ ಬೆಳೆದಿರುವಂತದ್ದು ಅಥವಾ ಹೊಸ ಬೇಳೆ ಆಗಿದ್ರೆ ಇನ್ನ ಒಂದು ವಿಶಿಲ್ ಎಕ್ಸ್ಟ್ರಾ ಕೂಗಿಸ್ಕೊಳ್ಳಿ. ಬೇಳೆ ಬೇಗನೆ ಬೇಯೋದಿಲ್ಲ. ಇನ್ನು ಒಂದು ಸಾಂಬಾರ್ ಪಾತ್ರೆ ಅಥವಾ ಒಂದು ಬಾಂಡ್ಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಕಾದಿದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕೊಳ್ಳಿ. ಈ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಹಾಕೊಳ್ಳಿ. ಇದಾದ್ಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಂಪ್ಲೀಟ್ ಆಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೇಕಾಗತ್ತೆ. ಕುಕ್ಕರ್ಗೆ ಟೊಮ್ಯಾಟೋನ ಹಾಕಿ ಬೇಯಿಸ್ಕೊಂಡಿಲ್ಲ ಅಂದ್ರೆ ಈ ಹಂತದಲ್ಲಿ ನೀವು ಒಂದು ಟೊಮ್ಯಾಟೋನ ಹೆಚ್ಚಿ ಹುರ್ಕೋಬಹುದು ಅಥವಾ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ನಂತರ ನೀವು ಹೀರೆಕಾಯಿನ ಹಾಕೋಬಹುದು. ಆಲ್ರೆಡಿ ನಾನು ಟೊಮ್ಯಾಟೋನ ಕುಕ್ಕರ್ ಹಾಕಿ ಕೂಗ್ಸಿರೋದ್ರಿಂದ ನಾನು ಇವಾಗ ಅಂದ್ರೆ ಒಗ್ಗರಣೆಯಲ್ಲಿ ಟೊಮ್ಯಾಟೋನ ಹಾಕಿ ಬೇಯಿಸ್ತಾ ಇಲ್ಲ. ನಂತರ ಹೀರೆಕಾಯಿ ಸಿಪ್ಪೆನೆಲ್ಲ ಚೆನ್ನಾಗಿ ತೆಗೆದು ತೊಳೆದು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಯೂಶುವಲ್ ಆಗಿ ಅದನ್ನ ತೋರಿಸಬೇಕಾಗಿತ್ತು, ಆ ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡ್ಕೊಂಡಿಲ್ಲ. ಹೀರೆಕಾಯಿನ ಹೆಚ್ಚಿರುವಂತದನ್ನ ಇವಾಗ ಒಗ್ಗರಣೆಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ತರ ಮಡಕೆ ಪಾತ್ರೆನ ಬಳಸ್ಕೊಂಡು ಒಗ್ಗರಣೆ ಸಾಂಬಾರ್ ಮಾಡೋದ್ರಿಂದ ಒಗ್ಗರಣೆ ಮಾಡುವಾಗ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ. ಇನ್ನು ಉಪ್ಪು ಹಾಕೋದ್ರಿಂದ ನೀರಿನ ಅಂಶನೂ ಬೇಗ ಹಿಂಗೋದಿಲ್ಲ, ಹಾಗಾಗಿ ಸಾಫ್ಟ್ ಆಗಿ ಕ್ರಿಸ್ಪಿಯಾಗೂ ಕೂಡ ಚೆನ್ನಾಗಿ ಫ್ರೈ ಆಗತ್ತೆ. ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಈ ಕಡೆ ಬೇಳೆ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಇದನ್ನ ಸಾಂಬಾರ್ಗೆ ಹಾಕೊಳ್ಳಿ. ಹೀರೆಕಾಯಿ ಒಗ್ಗರಣೆಯಲ್ಲಿ 1/4 ಭಾಗದಷ್ಟು ಬೆಂದಿರ್ಬೇಕು, ಅವಾಗ ಈ ಬೇಳೆ ನೀರ್ನ ಹಾಕೋಬೇಕು. ಹೀರೆಕಾಯಿ ಏನಾದ್ರೂ ಬಾಯಿಗೆ ಸಿಗಬಾರ್ದು, ಅದು ಕೂಡ ಸ್ಮ್ಯಾಶ್ ಆಗ್ಬೇಕು ಅಂದ್ರೆ ಕುಕ್ಕರ್ ಅಲ್ಲಿ ಬೇಳೆ ಇಡುವಾಗ್ಲೇನೆ ಹೀರೆಕಾಯಿನೂ ಕೂಡ ಹಾಕೊಳ್ಬಹುದು. ಅವಾಗ ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಆಗೋದ್ರಿಂದ ಹೀರೆಕಾಯಿ ಸಾಂಬಾರ್ ಅಂತ ಅನ್ಸಲ್ಲ. ಇನ್ನು ಹೀರೆಕಾಯಿ ಕೂಡ ಸಿಗೋದಿಲ್ಲ. ಹೀರೆಕಾಯಿ ಸಿಗೋದು ಬೇಡ, ಪರವಾಗಿಲ್ಲ, ಟೇಸ್ಟ್ ಇದ್ರೆ ಸಾಕು ಅಂದ್ರೆ ನೀವು ಕುಕ್ಕರ್ ಅಲ್ಲೇನೆ ಹೀರೆಕಾಯಿನ ಹಾಕೊಂಡು ಕೂಗಿಸ್ಕೊಂಡು ನಂತರ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆನ ಕೊಟ್ಕೋಬಹುದು. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಂಬಾರ್ ಕುದೀತಿದೆ. ಸಿಂಪಲ್ ಆಗಿ ಹಾಗೆ ಕ್ವಿಕ್ ಆಗಿ ಹೀರೆಕಾಯಿ ಸಾಂಬಾರ್ನ ಇಷ್ಟು ಈಸಿಯಾಗಿ ಮಾಡ್ಬೋದು. ಯಾವುದೇ ತರದ ಮಸಾಲ ಇಲ್ಲದೆ ಕೂಡ ಮಾಡ್ಕೋಬಹುದು. ತೊಗರಿ ಬೇಳೆನ ಬಳಸ್ಕೊಂಡು ನಾವು ಸಾಂಬಾರ್ ಮಾಡ್ತಾ ಇದೀವಿ ಅಂದ್ರೆ ಮಸಾಲಾನ ಹಾಕದೆ ಟೇಸ್ಟಿಯಾಗಿ ಸಾಂಬಾರ್ನ ಮಾಡಬಹುದು. ಇದೇ ತರದ ಹೆಲ್ದಿ ಹಾಗೆ ಕ್ವಿಕ್ ರೆಸಿಪಿಗೆ ನನ್ನ ಚಾನೆಲ್ ನ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಹೆಲ್ದಿ ರೆಸಿಪಿಗಳಿದೆ. ಹಾಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಹಾಗೆ ಕ್ವಿಕ್ ರೆಸಿಪಿ ಬಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.